2016-17 ಮೋಸ್ಟ್ ಕ್ರಿಟಿಕಲ್ ಪೀರಿಯಡ್ ಅಂತ ಹೇಳ್ಬೋದು ನನ್ನ ಫೈನಾನ್ಷಿಯಲ್ ಅಟ್ ದ ಸೇಮ್ ಟೈಮ್ ಕರಿಯರ್ ಜೀವನದಲ್ಲಿ ಅಂತ ನೋಡ್ತೀವಿ ಅಂತಂದರೆ. ಇದಕ್ಕಿಂತ ಮುಂಚೆ ಸುಮಾರು ರೀತಿಯಾದಂತಹ ಒಂದು ಥಾಟ್ ಪ್ರೊಸೆಸ್ಸು, ಹೆಂಗಾದರೂ ಮಾಡಿ ಜಾಬನ್ನು ಬಿಡಬೇಕು, ಜಾಬ್ ನನಗೆ ಇಷ್ಟ ಆಗ್ತಿಲ್ಲ, ಏನಪ್ಪ ಅದೇ ಟ್ರಾಫಿಕ್ಕು, ಅದೇ ರೀತಿಯಾದಂಥ ಅದೇ ಜಾಬು, ಅದೇ ಮುಖ ನೋಡ್ಕೊಂಡು ಕೂತ್ಕೋಬೇಕು ದಿನದಿಂದ ಬೆಳಿಗ್ಗೆ ಅಂತಕ್ಕಂಥ ಒಂದು ಥಾಟ್ ಪ್ರೊಸೆಸ್ ಇಷ್ಟು ಇಂಟೆನ್ಸ್ ಆಗುತ್ತೆ ಅಂದರೆ 2016-17 ಈ ಒಂದು ಪರ್ಟಿಕ್ಯುಲರ್ ಸಂದರ್ಭದಲ್ಲಿ ಫುಲ್ ಟೈಮ್ ಕೆಲಸವನ್ನು ಆಲ್ಮೋಸ್ಟ್ ಈಕ್ವಲೆಂಟ್ ಟು ಗೌರ್ಮೆಂಟ್ ಜಾಬ್ ಅಂತಕ್ಕಂಥ ಒಂದು ಜಾಬನ್ನು ಬಿಟ್ಟು ನಾನು ನನ್ನ ಡ್ರೀಮನ್ನು ಚೇಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ಒಂದು ಪರ್ಟಿಕ್ಯುಲರ್ ವಿಡಿಯೋ ಏನಿದೆಯೋ ವೆರಿ ಕ್ರಿಟಿಕಲ್ ವಿಡಿಯೋ. ಇವತ್ತಿನ ನಾಲೆಜ್ ಆ್ಯಂಡ್ ಮೆಚ್ಯೂರಿಟಿ ಅವತ್ತು ನನಗಿದ್ರೆ ಯಾವ ರೀತಿಯಾದಂಥ ನಿರ್ಧಾರವನ್ನು ನಾನು ತಗೊಳ್ತಾ ಇದ್ದೆ. 9 to 5 ಜಾಬ್ ಎಸ್ಕೇಪ್ ಆಗೋದು ಅಥವಾ ಕಂಪ್ಲೀಟ್ ಫ್ರೀಡಮ್ ಅಂತಕ್ಕಂಥ ಒಂದು ವಿಚಾರ ಅಲ್ಲ. ಇದರ ರೈಟ್ ಪರ್ಸ್ಪೆಕ್ಟಿವ್ನ ದೃಷ್ಟಿಕೋನವನ್ನು ಇಟ್ಕೊಂಡು ಯಾವ ರೀತಿಯಾಗಿ ಫೈನಾನ್ಸನ್ನು ಪ್ಲಾನ್ ಮಾಡ್ಕೊಳ್ಬೋದು, ಹಾಗೆ ಪ್ರಾಕ್ಟಿಕಲ್ ಲೆವೆಲಲ್ಲಿ ಹೇಗೆ ಹೆಜ್ಜೆಗಳನ್ನು ತಗೊಳ್ಬೋದು ವಿತ್ ಪ್ರಾಪರ್ ಕ್ಯಾಲ್ಕುಲೇಟೆಡ್ ನಂಬರ್ಸ್ಗಳು, ಅದನ್ನ ಇನ್ ಡೀಟೇಲ್ ಆಗಿ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ನಿಮ್ಗೆ ಕಂಪ್ಲೀಟ್ ಮಾಹಿತಿಗಳು ಅರ್ಥ ಆಗಬೇಕು ಅಂತ ಅಂದರೆ ಎಂಡ್ವರೆಗೂ ವಿಡಿಯೋ ನೋಡ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಕ್ರಿಟಿಕಲ್ ಆಗಿರುತ್ತೆ. ಲೆಟ್ಸ್ ಗೆಟ್ ಇಂಟು ದ ಸಬ್ಜೆಕ್ಟ್. ಫೈನಾನ್ಷಿಯಲ್ ಫ್ರೀಡಮ್ ಅಥವಾ 9 to 5 ಜಾಬನ್ನು ನಾವು ಏನಕ್ಕೆ ಎಸ್ಕೇಪ್ ಆಗಬೇಕು ಅಂದ್ಕೊಳ್ತಿದ್ದೀವಿ? ಫಸ್ಟ್ ಆಫ್ ಆಲ್ ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ ಮೋಸ್ಟ್ ಕೇಸಸ್. ಬಿಕಾಸ್ ನಿಮಗೆ ಜಾಬ್ ಅಂದರೆ ಇಷ್ಟ, ಬಾಸ್ ಅಂದರೆ ಇಷ್ಟ, ನೀವು ಮಾಡ್ತಾ ಇರೋ ಕೆಲಸ ಅಂದರೆ ಇಷ್ಟ ಅಂತಂದರೆ ಆಬ್ವಿಯಸ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಸಮಸ್ಯೆನೇ ಇಲ್ಲ. ಸಮಸ್ಯೆ ಯಾವಾಗ ಹುಟ್ಕೊಳ್ಳುತ್ತೆ? ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಜಸ್ಟ್ ಬೈ ದ ಸೇಕ್ ಆಫ್ ಮನಿ ಬೇಕು, ದುಡ್ಡಿಗೋಸ್ಕರ ಮಾತ್ರ ಒಂದು ಕೆಲಸ ಮಾಡ್ತಿದ್ದೀರಾ. ಏನಪ್ಪ ಹಿಂಗೆ ಇಷ್ಟು ನಿಮ್ಮ ಕೆಲಸದ ಬಗ್ಗೆ ನಿಮಗೆ ಬೋರ್ ಅನ್ನಿಸ್ತಿದೆ ಅಥವಾ ನಿಮ್ಮ ಕೆಲಸದ ಬಗ್ಗೆ ನಿಮಗೆ ಬೇಜಾರು ಅನ್ನಿಸ್ತಿದೆ ಅಂತಂದರೆ ದಟ್ ಇಟ್ ಸೆಲ್ಫ್ ಇಸ್ ಅ ಸೈನ್ ನಿಮಗೆ ಆ ಕೆಲಸ ಇಷ್ಟ ಇಲ್ಲ ಅಥವಾ ನೀವೇನೋ ಬೇರೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರ, ಅದು ಬೇರೆ ಏನೋ ಮಾಡಬೇಕು ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಾ. ಸೊ ಅಲ್ಟಿಮೇಟ್ಲಿ ವಿ ಆರ್ ಲುಕಿಂಗ್ ಫಾರ್ ಟೈಮ್ ಫ್ರೀಡಮ್. ಟೈಮ್ ಫ್ರೀಡಮ್ ನಮ್ಗೆ ಬೇಕೇ ಬೇಕಾಗುತ್ತೆ. ಈ ರೀತಿಯಾದಂಥ ಒಂದು ಪರಿಸ್ಥಿತಿಗಳನ್ನ ನಾವು ಅಚೀವ್ ಮಾಡಬೇಕು ಅಂತಂದರೆ, ಆ ಟೈಮ್ ಫ್ರೀಡಮ್ ಬೇಕು ಅಂತಂದರೆ ನಮಗೆ ಮನಿ ಫ್ರೀಡಮ್ ಬೇಕು. ಅಟ್ಲೀಸ್ಟ್ ಸರ್ವೈವಲ್ ಪರ್ಸ್ಪೆಕ್ಟಿವಲ್ಲಿ ಈಗ ಫಾರ್ ಎಕ್ಸಾಂಪಲ್ ನನ್ನ ಜೀವನವನ್ನು ಈಗ ಸರ್ವೈವ್ ಮಾಡಬೇಕು ಅಂತಂದ್ರೆ ಅಟ್ಲೀಸ್ಟ್ ಒಂದು 50,000 ಇದ್ದರೆ ಜೀವನ ಬದುಕು ನಡೆಸ್ಬಿಡ್ಬೋದಪ್ಪ ನಾನು ಅಂತಕ್ಕಂಥ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಇವತ್ತಿನ 50,000 ವರ್ತ್ ಏನಿದೆಯೋ ಆ 50,000 ವರ್ತು ಅಥವಾ ಆ ಲೈಫ್ ಟೈಮ್ ಸಸ್ಟೈನ್ ಆದ್ರೂ ಕೂಡ ಪರವಾಗಿಲ್ಲಪ್ಪ ನನಗೆ ಅಂತಕ್ಕಂತಹ ಒಂದು ನಂಬರ್ ಏನಿದೆಯೋ ಆ ನಂಬರನ್ನು ಅಚೀವ್ ಮಾಡಬೇಕು ಅಂದರೆ ಎಷ್ಟು ಅಮೌಂಟು ನನ್ನ ಹತ್ರ ಬೇಕಾಗುತ್ತೆ? ಇಮ್ಯಾಜಿನ್ 1 ಕೋಟಿ ರೂಪಾಯಿ ನಿಮ್ಮ ಹತ್ರ ಇದೆ ಅಂತ ಅಂದ್ಕೊಳ್ಳೋಣ. ಆ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಈವನ್ ಸೇಫ್ಟಿಯಾಗಿ ನೀವು FD ಇಟ್ಟರೂ ಕೂಡ ತಿಂಗಳಿಗೆ 50,000 ರೂಪಾಯಿ ಬರುತ್ತಾ ಅಮೌಂಟು. ಸೊ ಆ ರೀತಿಯಾದಂತಹ ಒಂದು ನಂಬರ್ ಏನಿದೆಯೋ ಇದನ್ನ ಗೋಲ್ಡನ್ ಗೂಸ್ ಅಂತ ಕರೀತಾರೆ. ಆಕಾರದ ಮೊಟ್ಟೆನ ಇಡ್ತಕ್ಕಂತಹ ಕೋಳಿ. ಸೊ ಲೈಫ್ ಟೈಮ್ಗೆ ನಾವೇನೂ ತಲೆ ಕೆಡಿಸ್ಕೊಳ್ಳದೇನೆ ನಾವು ಇಷ್ಟಪಡ್ತಕ್ಕಂಥ ಕೆಲಸವನ್ನು ನಮಗೆ ಬೇಕಾದಾಗನೇ ಅಥವಾ ನಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಮಾಡ್ಕೊಳ್ತಾ ಹೋದ್ರೂ ಕೂಡ ಒಂದು ಲೈಫ್ ಪರ್ಸ್ಪೆಕ್ಟಿವಲ್ಲಿ, ಸರ್ವೈವಲ್ ಪರ್ಸ್ಪೆಕ್ಟಿವಲ್ಲಿ ಲೈಫ್ ಸ್ಟೈಲ್ನ ಅದೇ ರೀತಿ ಸಸ್ಟೈನ್ ಮಾಡೋಕ್ಕೆ ಒಂದು ಅಮೌಂಟ್ ಇದ್ರೂ ಸಾಕಪ್ಪ ನನಗೆ ಅಂತಕ್ಕಂಥ ಒಂದು ಅಮೌಂಟ್ ಏನಿದೆಯೋ ಅದನ್ನು ಬಿಲ್ಡ್ ಮಾಡ್ತಕ್ಕಂಥದ್ದೇ ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ. ಇದಕ್ಕೆ ದೇರ್ ಇಸ್ ನಥಿಂಗ್ ಕಾಲ್ಡ್ ಆಸ್ ಲೈಕ್ ಥಂಬ್ ರೂಲ್, ಇಷ್ಟೇ ಇರಬೇಕು, ಹಾಗೆ ಆಗಬೇಕು, ಹಿಂಗೆ ಆಗಬೇಕು ಅಂತೇನಿಲ್ಲ. ಈಗ ಐ ಹ್ಯಾವ್ ಸೀನ್ 10 ಲಕ್ಷ 20 ಲಕ್ಷ ಇದ್ದು ಊರೇ ನಂದು ಅಂದ್ಕೊಂಡು ಓಡಾಡೋ ಜನಗಳನ್ನೂ ನಾವು ನೋಡಿದ್ದೀವಿ. 5 ಕೋಟಿ ಅಕೌಂಟಲ್ಲಿ ಇದ್ರೂ ತಲೆ ಕೆರ್ಕೊಂಡು ಓಡಾಡೋ ಜನಗಳನ್ನೂ ನಾವು ನೋಡಿದ್ದೀವಿ. ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಫೈನಾನ್ಷಿಯಲ್ ಫ್ರೀಡಮ್ ಅಂತಕ್ಕಂಥದ್ದು ಏನಿದೆಯೋ ಇಟ್ ಈಸ್ ಇಲ್ಲಿ ಇರ್ತಕ್ಕಂಥದ್ದು. ಬಟ್ ಎಟ್ ದ ಸೇಮ್ ಟೈಮ್ ನಮಗೆ ಬೇಕಾದಂಥ ಒಂದು ಪರ್ಟಿಕ್ಯುಲರ್ ಥಂಬ್ ರೂಲ್ ಅಥವಾ ಒಂದು ಐಡಿಯಾ ಬೇಸಿಸಲ್ಲಿ ನಮಗೆ ಇಲ್ಲಪ್ಪ ದಿಸ್ ಇಸ್ ವಾಟ್ ಐ ಆಮ್ ಟಾರ್ಗೆಟಿಂಗ್ ಅಂತಕ್ಕಂಥದ್ದು. ನೀವು 20ರಲ್ಲೇ ಇರ್ಬೋದು, 30ರಲ್ಲೇ ಇರ್ಬೋದು, ನಿಮ್ಮ ಏಜಿನ ಪ್ರಕಾರ ಅಟ್ಲೀಸ್ಟ್ ಇಫ್ ಯು ನೋ ದ ನಂಬರ್, ನಿಮಗೆ ಒಂದು ಕ್ಲಾರಿಟಿ ಇರುತ್ತೆ ಯಾವ ಡೈರೆಕ್ಷನ್ಗೆ ನಾನು ಅಥವಾ ಯಾವ ಗೋಲನ್ನು ನಾನು ಹಿಟ್ ಮಾಡಬೇಕು ಅಂತಕ್ಕಂಥದ್ದು. ಇದನ್ನು ಮಲ್ಟಿಪಲ್ ರೀತಿಯಾಗಿ ನೀವು ಮಾಡ್ಬೋದು. ಬಟ್ ಒನ್ ಆಫ್ ದ ಸಿಂಪ್ಲೆಸ್ಟ್ ವೇಸ್ ಅಂತ ಹೇಳ್ಬೋದು 4% ವಿಡ್ರಾವಲ್ ರೂಲ್. ಸೊ ಈ ಎಕ್ಸಾಂಪಲಲ್ಲಿ ನಾನು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್. ಈಗ ಫಾರ್ ಎಕ್ಸಾಂಪಲ್ ಒಂದು ಕೇಸ್ ಸ್ಟಡಿ ತೊಗೊಳ್ಳೋಣ. 50,000 ತಿಂಗಳಿಗಪ್ಪ ನನಗೆ ಬೇಕಾಗಿರ್ತಕ್ಕಂಥದ್ದು. 50,000 ತಿಂಗಳಿಗೆ ಬಂದುಬಿಟ್ರೆ ನನಗೆ ಆಟೋಮೆಟಿಕಲಿ ನಾನು ತಲೆ ಕೆಡಿಸ್ಕೊಳ್ಳೋಷ್ಟಿರಲ್ಲ, ನನಗೆ ಇಷ್ಟಪಡೋ ಕೆಲಸ ಏನಿದೆ ಅದನ್ನು ನಾನು ಮಾಡ್ಕೊಂಡು ಆರಾಮಾಗಿರ್ಬೋದು ಅಂತಕ್ಕಂಥ ಥಾಟ್ ಪ್ರೊಸೆಸ್ ಇದೆ ಅಂತ ಅಂದ್ಕೊಳ್ಳೋಣ ಒಬ್ಬ ವ್ಯಕ್ತಿಗೆ. ಈ ಕೇಸಲ್ಲಿ ನೀವು ಟಾರ್ಗೆಟ್ ಮಾಡಬೇಕಾಗಿರ್ತಕ್ಕಂಥ ಅಮೌಂಟ್ ಫಾರ್ ಎಕ್ಸಾಂಪಲ್ ಈಗ 50,000 ತಿಂಗಳಿಗೆ ಅಂತ ಅಂದರೆ ಇಂಟು 12 ತಿಂಗಳು ಕೇಸಲ್ಲಿ 6 ಲಕ್ಷ ನಿಮ್ಗೆ ಒಂದು ವರ್ಷಕ್ಕೆ ಎಷ್ಟು ಬೇಕು ಅಮೌಂಟು ಅಂತ ಕ್ಲಾರಿಟಿ ಬಂದಾದಮೇಲೆ ಡಿವೈಡೆಡ್ ಬೈ 0.04 ಆರ್ 4%, ಡೈರೆಕ್ಟಾಗಿ 4% ಕೊಟ್ಟರು ಆಗುತ್ತೆ. ನಾನು ಇಲ್ಲಿ 0.04 ಅಂತ ಕೊಡ್ತಾ ಇದ್ದೀನಿ. ಎನಿ ಕ್ಯಾಲ್ಕುಲೇಟರ್ ನೀವು ನೋಡ್ತೀರಾ ಅಂತಂದರೆ 1.5 ಕೋಟಿ 1.5 crore ಈಸ್ ವಾಟ್ ರಫ್ ಆ್ಯಂಡ್ ರಫ್ ನೀವು ಅಚೀವ್ ಮಾಡ್ತೀರಾ ಅಂತ ಅಂದರೆ ಈ ನಂಬರನ್ನು ಎವ್ರಿ ಮಂತ್ 50,000 ರೂಪೀಸ್ನಷ್ಟು ಅಮೌಂಟನ್ನು ಅಪ್ರಾಕ್ಸಿಮೇಟ್ಲಿ ನೀವು ವಿಡ್ರಾ ಮಾಡಿಕೊಂಡ್ರು ನಿಮ್ಮ ಎಂಟೈರ್ ಲೈಫ್ ಸ್ಪ್ಯಾನ್ಗೆ ಸರ್ವೈವ್ ಆಗ್ಬೋದು ನೀವು ಅಂತಕ್ಕಂಥ ಒಂದು ಥಾಟ್ ಪ್ರೊಸೆಸ್. ಇದನ್ನು ಮಲ್ಟಿಪಲ್ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಬಟ್ ದಿಸ್ ಈಸ್ ಒನ್ ಆಫ್ ದ ಸಿಂಪಲ್ ರಿಟೈರ್ಮೆಂಟ್ ಕ್ಯಾಲ್ಕುಲೇಟರ್ ಅಂತ ಹೇಳ್ತಾರೆ. ರಿಟೈರ್ಮೆಂಟ್ ಅಂತ ಹೇಳೋದು ಬೇಡ, ಇಲ್ಲಿ ನಾವು ಫ್ರೀಡಮ್ ನಂಬರ್ ಅಂತ ಹೇಳೋಣ. ಸೊ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಲಕ್ಷ ತಿಂಗಳಿಗೆ ಬೇಕು ಅಂತಂದರೆ 12 ಲಕ್ಷ ನಿಮಗೆ ವರ್ಷಕ್ಕೆ ಬೇಕಾಗುತ್ತೆ. ಕರೆಕ್ಟಾ? ಈ ಕೇಸಲ್ಲಿ ಆ ಅಮೌಂಟಿಂದ ಮಾಡಿದಾಗ 1.5 ಕೋಟಿ ಇತ್ತು, 3 ಕೋಟಿ ನಿಮಗೆ ಬೇಕಾಗುತ್ತೆ. ದಿಸ್ ಈಸ್ ವಾಟ್ ಯುವರ್ ಟಾರ್ಗೆಟ್ ಈಸ್. ಒನ್ಸ್ ಈ ನಂಬರ್ ನಿಮಗೆ ತಿಳಿದಿದೆ ಅಂತಂದರೆ ನೆಕ್ಸ್ಟ್ ಇಮಿಡಿಯೇಟ್ ಬರ್ತಕ್ಕಂತಹ ಸ್ಟೆಪ್ ಏನು?
ಈ ನಂಬರ್ ಅಚೀವ್ ಮಾಡಬೇಕು ಅಂದರೆ ನಾನು ಎಷ್ಟು ಅಮೌಂಟನ್ನು ಉಳಿಸಬೇಕು ಹಾಗೆ ಬೆಳೆಸಬೇಕು. ದಿಸ್ ಈಸ್ ಇಂಪಾರ್ಟೆಂಟ್. ಇದರ ಬೇಸಿಸಲ್ಲಿ ನಾವು ಮಲ್ಟಿಪಲ್ ಕ್ಯಾಲ್ಕುಲೇಷನ್ಸ್ಗಳು ನಮ್ಮ ವೆಬ್ಸೈಟಲ್ಲಿರುತ್ತೆ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಆಮೇಲೆ ಚೆಕ್ ಮಾಡ್ಬೋದು. ಬಟ್ ಆ್ಯಸ್ ಯು ಕ್ಯಾನ್ ಸಿ ಹಿಯರ್, ನಾನಿಲ್ಲಿ ವೆಬ್ಸೈಟಿಗೆ ಬಂದ ತಕ್ಷಣವೇ ಗೋಲ್ ಅಂತಕ್ಕಂಥದ್ದು ಇದೆ ನೋಡಿ, ರೈಟ್. ಈ ಗೋಲ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಇಲ್ಲಿ ರಿಟೈರ್ಮೆಂಟ್ ಅನ್ನೋದನ್ನು ಚೆಕ್ ಮಾಡ್ತೀನಿ. ರಿಟೈರ್ಮೆಂಟ್ ಅಂತಕ್ಕಂಥದ್ದನ್ನು ಕ್ಲಿಕ್ ಮಾಡಿದ ತಕ್ಷಣ ಅಮೌಂಟ್ ಎಷ್ಟನ್ನು ನಾನು ಟಾರ್ಗೆಟ್ ಮಾಡ್ತಾ ಇದ್ದೀನಿ. ಈ ಕೇಸಲ್ಲಿ 50,000 ಎಕ್ಸಾಂಪಲ್ನ ತೊಗೊಂಡು ಹೇಳ್ತಾ ಇರೋದು 1.5 crore. 1.5 crore ಆ್ಯಂಡ್ ಟೈಮ್ ಟು ಅಚೀವ್. ನೀವು ಎಷ್ಟು ವರ್ಷದಲ್ಲಿ ಇದನ್ನು ಅಚೀವ್ ಮಾಡಬೇಕು ಅಂತಿದ್ದೀರಾ? ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಏಜ್ 30 ಅಂತ ಅಂದ್ಕೊಳ್ಳೋಣ. ಎಷ್ಟು ಬೇಗ ನಿಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ನೀವು 30ರಲ್ಲಿದ್ದೀರಾ ಅಂತ ಅಂದ್ಕೊಳ್ಳೋಣ. ಈ ಕೇಸಲ್ಲಿ 45 ಅನ್ನೋಷ್ಟೊತ್ತಿಗೆ ಒಂದು 15 ವರ್ಷದ ಪೀರಿಯಡನ್ನು ನೀವು ಈ ನಂಬರ್ನ ಅಚೀವ್ ಮಾಡಲಿಕ್ಕೆ ಕೊಡ್ತೀರಾ ಅಂತ ಅಂದರೆ ಟೈಮ್ ಟು ಅಚೀವ್ 15 ಅಂತ ಕೊಡ್ತೀನಿ ನಾನು. 45ನೇ ಏಜ್ಗೆ ನೀವು ಈ ನಂಬರ್ನ ಅಚೀವ್ ಮಾಡಬೇಕು ಅಂದಿದ್ದೀರ 1.5 ಕೋಟಿಯನ್ನು. ಎಕ್ಸ್ಪೆಕ್ಟೆಡ್ ರಿಟರ್ನ್ 12% ಅಂತ ನಾವಿಲ್ಲಿ ಲೆಕ್ಕ ಇಟ್ಕೊಂಡಿದ್ದೀವಿ. ಇನ್ ದ ಸೆನ್ಸ್ ಎಲ್ಲ ಅಮೌಂಟನ್ನು ನಾವು ಹೋಗಿ ಇಕ್ವಿಟಿಲಿ ಹಾಕೋ ಅಷ್ಟಿಲ್ಲ, ಬಟ್ ಐ ವಿಲ್ ಟೆಲ್ ಯು ಯಾವ ಥರ ಇದನ್ನು ತೊಗೊಂಡು ಹೋಗ್ಬೋದು ಅನ್ನೋದನ್ನು ಪ್ರಾಕ್ಟಿಕಲಿ ಮಾತಾಡ್ತಾ ಹೋಗೋಣ. ಬಟ್ 12% ಎಕ್ಸ್ಪೆಕ್ಟೆಡ್ ರಿಟರ್ನ ನಾನು ಇಟ್ಕೊಳ್ತೀನಿ. ಇನ್ಫ್ಲೇಷನ್, ಹಣದುಬ್ಬರ, ವರ್ಷದಿಂದ ವರ್ಷಕ್ಕೆ ನಮ್ಮ ಅಮೌಂಟು, ಇವತ್ತು ನೀವು 50,000 ಇಟ್ಕೊಂಡಿದ್ದೀರಾ ಅಂತಂದರೆ ಅದು 50,000ನ ನೀವು 10 ವರ್ಷದ ಮೇಲೆ ಬರುತ್ತೆ ಅಂತಂದರೆ 50,000 ವ್ಯಾಲ್ಯೂ ಹಾಗೆ ಉಳ್ಕೊಂಡಿರಲ್ಲ. ಸೊ ಆಬ್ವಿಯಸ್ಲಿ 10 ವರ್ಷಕ್ಕೊಂದ್ಸತಿ, ಅಟ್ಲೀಸ್ಟ್ 10 ವರ್ಷಕ್ಕೊಂದ್ಸತಿ ನಿಮ್ಮ ಅಮೌಂಟಿನ ಪರ್ಚೇಸಿಂಗ್ ಪವರ್ 50,000ನೇ ಇರುತ್ತೆ ನಿಮ್ಮ ಹತ್ರ. ಬಟ್ 50,000ಕ್ಕೆ ಇವತ್ತಿನ 50,000 ವಸ್ತುಗಳು ನಿಮಗೆ ಸಿಗಲ್ಲ ಆಫ್ಟರ್ 10 ಇಯರ್. ಅದಕ್ಕೆ ನೀವು ಎಡಿಷ್ನಲ್ ಆಗಿ ದುಡ್ಡು ಕೊಡಬೇಕಾಗುತ್ತೆ. ಇನ್ ಮೋಸ್ಟ್ ಕೇಸಸ್ 50,000 ಇರೋದು ಡಬಲ್ ಆಗ್ಬಿಡುತ್ತೆ, ಅಥವಾ 50%ನಷ್ಟು ಇನ್ಫ್ಲೇಷನ್ ಆಗುತ್ತೆ. ಭಾರತದ ಒಂದು ಲೆಕ್ಕಾಚಾರದ ಪ್ರಕಾರ ನೋಡ್ತೀವಿ ಅಂತಂದರೆ ಬೈ ಡಿಫಾಲ್ಟ್ 6% ಅಂತಲೇ ಲೆಕ್ಕ ಹಿಡಿಯೋಣ ನಾವು. ಕ್ಯಾಲ್ಕುಲೇಟ್ ಗೋಲ್ SIP ಅಂತಂದರೆ ತಿಂಗಳಿಗೆ ನಾನು ಎಷ್ಟು ಅಮೌಂಟನ್ನು ಸೇವ್ ಮಾಡಬೇಕು. ಸೊ ಆಬ್ವಿಯಸ್ಲಿ ಕಡಿಮೆ ಟೈಮ್ ಇರೋದ್ರಿಂದ ನೀವು ಇಲ್ಲಿ 15 ವರ್ಷ ಮಾತ್ರ ಕೊಟ್ಟಿರೋದ್ರಿಂದ ಅಚೀವ್ ಆಗಲಿಕ್ಕೆ 71,000ನಷ್ಟು ಅಮೌಂಟನ್ನು ನೀವು ಅಪ್ರಾಕ್ಸಿಮೇಟ್ಲಿ ಎವ್ರಿ ಮಂತ್ ಸೇವ್ ಮಾಡೋಕ್ಕಾಗುತ್ತೆ. ಅಂದರೆ ಡೋಂಟ್ ಗೆಟ್ ಡಿಸ್ಕರೇಜ್ ಆಗಿ ಹೋಗ್ಬಿಡಿ. ಇದ್ರ ಬಗ್ಗೆ ಮಾತಾಡೋಣ ನಾವು. ಇನ್ ಕೇಸ್ ನೀವು ಈ ನಂಬರ್ನ ಅಚೀವ್ ಮಾಡೋಕ್ಕಾಗ್ತಿಲ್ಲ ಅಂತಕ್ಕಂಥ ಪರಿಸ್ಥಿತಿಲಿ ಇದ್ದೀರಾ ಅಂತಂದರೆ ಇನ್ಫ್ಲೇಷನ್ ಅಡ್ಜಸ್ಟೆಡ್ ಗೋಲ್ 3.59 crore ನಿಮಗೆ ಬೇಕಾಗುತ್ತೆ. ಇನ್ಫ್ಲೇಷನ್ ಲೆಕ್ಕ ಇಟ್ಕೊಂಡು ಇವತ್ತು 1.5 ಕೋಟಿ, ಬಟ್ ಆಫ್ಟರ್ 15 ಇಯರ್ಸ್ ಅದು 3.5 ಕೋಟಿ ಇದ್ದರೆ ಮಾತ್ರ ನಿಮಗೆ ಇವತ್ತಿನ 50,000ನ ವಿಡ್ರಾ ಮಾಡ್ಕೊಳ್ಬೋದು ನೀವು. ಆ ರೀತಿಯಾದಂಥ ಒಂದು ಥಾಟ್ ಪ್ರೊಸೆಸ್. ಯು ವಿಲ್ ನೀಡ್ 1.3 crore ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ಎವ್ರಿ ಮಂತ್ ಆನ್ ಮಂತ್ 71,000 ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಆಫ್ಟರ್ 3 ಇಯರ್ 31 lakh, ಆಫ್ಟರ್ 7 ಇಯರ್ ಈ ರೀತಿಯಾಗಿ ಬದಲಾವಣೆ ಆಗುತ್ತೆ. ಆಫ್ಟರ್ 11 ಇಯರ್ 1.9 crore, ಆಫ್ಟರ್ 15 ಇಯರ್ 3.59 crore. ಇದನ್ನು ನೀವು ಅಚೀವ್ ಮಾಡೋಕ್ಕಾಗುತ್ತೆ ಅಂತಂದರೆ 100% ಗೋಲ್ ಅಚೀವ್ ಆಗುತ್ತೆ. ಇದರ ಬೇಸಿಸಲ್ಲಿ ಇವತ್ತಿನ 50,000ವನ್ನು ನೀವು ವಿಡ್ರಾ ಮಾಡ್ಕೊಳ್ತೀರಾ. ಇಷ್ಟು ಅಮೌಂಟ್ ನಿಮ್ಮ ಹತ್ರ ಅವತ್ತಿದೆ ಅಂತಂದರೆ, ಅಂದರೆ ಎಷ್ಟು 3.59 crore ಅಮೌಂಟ್ ನಿಮ್ಮ ಹತ್ರ ಇದೆ ಅಂತಂದರೆ ಎವ್ರಿ ಮಂತ್ ಆನ್ ಮಂತು ನೀವು ವಿಡ್ರಾ ಮಾಡ್ಕೊಳ್ಬೋದು 50,000ಕ್ಕೆ ಸಂಬಂಧಪಟ್ಟಂತಹ ಅಮೌಂಟ್, ಅಥವಾ 50,000ಕ್ಕೆ ಈಕ್ವಲೆಂಟ್ ಆದಂತಹ ಒಂದು ಅಮೌಂಟನ್ನು ನೀವು ಅವತ್ತಿನ ಕಾಲಕ್ಕೆ ವಿಡ್ರಾ ಮಾಡ್ಬೋದು. ಆಲ್ಮೋಸ್ಟ್ ಡಬಲ್ ಅಂತ ಅನ್ಕೊಂಬಿಡಿ. ಅಷ್ಟು ಅಮೌಂಟ್ ಇದ್ದರೆ ಮಾತ್ರ ನೀವು ಸರ್ವೈವ್ ಆಗೋಕ್ಕಾಗುತ್ತೆ ಅಂತಕ್ಕಂಥ ಮಾಹಿತಿನ ಇದು ನಮಗೆ ಕೊಡ್ತಾ ಇದೆ. ಸೊ ಇವಾಗ ಸರ್ ಭಾಳ ದೊಡ್ಡ ಅಮೌಂಟ್ ಆಯ್ತಲ್ಲ ಸರ್, 70,000 ಹೆಂಗೆ ಸರ್ ಸೇವ್ ಮಾಡೋದು ನಾವು ಅಂತ ಕೇಳ್ಬೋದು. ಸೊ ಈ ಕೇಸಲ್ಲಿ ನಾವು 2 ರೀತಿಯಾಗಿ ಇದನ್ನು ತೊಗೊಳ್ಬೇಕಾಗುತ್ತೆ. either ಟೈಮನ್ನು ನೀವು ಜಾಸ್ತಿ ಕೊಡಬೇಕು ಮಾರ್ಕೆಟ್ಗೆ. 20 ವರ್ಷ ಕೊಡ್ತೀರಾ ಅಂತ ಅಂದರೆ ಆಬ್ವಿಯಸ್ಲಿ ನೀವು ಮತ್ತೆ ಕ್ಯಾಲ್ಕುಲೇಟ್ ಮಾಡಿದ್ರೆ 48,000ಕ್ಕೆ ಬಂತು. ಸೊ ಟಾರ್ಗೆಟೇ ಜಾಸ್ತಿ ಇರೋದ್ರಿಂದ ಇಲ್ಲಿ ಈ ರೀತಿಯಾಗಿ ಆಗುತ್ತೆ. ಈ ಕೇಸಲ್ಲಿ ಇಲ್ಲಪ್ಪ ನಾನು 1 ಕೋಟಿನೇ ನಾನು ಟಾರ್ಗೆಟ್ ಮಾಡ್ತೀನಪ್ಪ ಪರವಾಗಿಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು 30,000 ಆದರೂ ನೀವು ಅಮೌಂಟನ್ನು ಸೇವ್ ಮಾಡೋಕ್ಕಾಗುತ್ತೆ. ಅಂದರೆ ನೆಕ್ಸ್ಟ್ 15-20 ಇಯರ್ಸಲ್ಲಿ ಈ ರೀತಿಯಾದಂತಹ ಒಂದು ಅಮೌಂಟ್ ಅಥವಾ ಈ ಒಂದು ಫ್ರೀಡಮನ್ನು ನೀವು ಅಚೀವ್ ಮಾಡ್ಬೋದು. ಹಾಗಾಗಿನೇ ಎಷ್ಟು ಬೇಗ ನೀವು ಈ ಜರ್ನಿ ಸ್ಟಾರ್ಟ್ ಮಾಡ್ತೀರೋ ಅಷ್ಟು ಬೇಗ ಈ ಗೋಲ್ನ ರೀಚ್ ಆಗ್ಬೋದು. ಬಟ್ ಇನ್ ಮೋಸ್ಟ್ ಕೇಸಸ್ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಸೈಕಾಲಜಿಕಲಿನೇ ಜಾಸ್ತಿ ಇರುತ್ತೆ ಫೈನಾನ್ಷಿಯಲ್ ಫ್ರೀಡಮ್ ಅಂತಕ್ಕಂಥದ್ದು. ಈ ಅಮೌಂಟ್ ಏನಿದೆ ಇಲ್ಲಿ ಬರ್ತಕ್ಕಂಥದ್ದು 3 ಕೋಟಿನೇ ಇರಬೇಕು ಅಂತಲ್ಲ, ಅಟ್ಲೀಸ್ಟ್ ಒಂದು 2 ಕೋಟಿ 1.5 ಕೋಟಿನಾದರೂ ನೀವು ಅವತ್ತಿನ ಕಾಲಕ್ಕೆ ಟಾರ್ಗೆಟ್ ಮಾಡೋಕ್ಕಾಗುತ್ತೆ ಅಂತಂದ್ರೂ ಕೂಡ ಇಟ್ ಈಸ್ ಸ್ಟಿಲ್ ಅ ಬೆಟರ್ ನಂಬರ್. ಸೊ ಹಾಗಾಗಿ ನಿಮ್ಮ ಜರ್ನಿನ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಸೇವಿಂಗ್ ಪರ್ಸ್ಪೆಕ್ಟಿವಲ್ಲಿ. ತುಂಬ ಜನಗಳು ಈ ಒಂದು ಪರ್ಸ್ಪೆಕ್ಟಿವ್ನ ಅಥವಾ ಈ ರೀತಿಯಾಗಿ ಥಿಂಕೇ ಮಾಡಲ್ಲ. ಲೈಫ್ ಟೈಮ್ ಅದೇ ರೀತಿಯಾದಂಥ ಟ್ರ್ಯಾಪಲ್ಲಿ ನಾವು ಸಿಗಾಕೊಂಡು ಕೂತ್ಕೊಳ್ತೀವಿ. ಎಷ್ಟು ಅಮೌಂಟ್ ಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡಿದ್ರಿ, ಅದರ ಬೇಸಿಸಲ್ಲಿ ಯಾವ ರೀತಿಯಾದಂತಹ ಒಂದು SIPನ ಅಥವಾ ಮಂತ್ಲಿ ಸೇವಿಂಗನ್ನು ಎಷ್ಟನ್ನು ನಾನು ಎತ್ತಿಡಬೇಕು ಅನ್ನೋದನ್ನು ಥಿಂಕ್ ಮಾಡಿದ್ರಿ ನೀವು ಈ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ನಂಬರ್ ಏನಿದೆಯೋ ಬರೀ ನಿಮ್ಮ ಸ್ಯಾಲ್ರಿಯಿಂದನೇ ಬರಬೇಕು ಅಂತಿಲ್ಲ. ಥಿಂಕ್ ಅಬೌಟ್ ಐ ಡೋಂಟ್ ನೋ ಲೈಕ್ ಇವತ್ತಿನ ಸಿಚುವೇಶನ್ ಹೇಗಿದೆ ಅಂತ ಅಂದರೆ ಆನ್ಲೈನ್ ದುನಿಯಾ ಆಗಿರೋದ್ರಿಂದ ಮಲ್ಟಿಪಲ್ ಅವಕಾಶಗಳಿದೆ ಸರ್. ನನಗೆ ಪರ್ಸ್ನಲ್ ಗೊತ್ತಿರತಕ್ಕಂತಹ ಸರ್ಕಲ್ಸ್ಗಳಲ್ಲೇ ಮ್ಯಾಥ್ಸ್ ಹೇಳ್ಕೊಡೋದ್ರ ಮೂಲಕ, ಕೋಡಿಂಗ್ ಹೇಳ್ಕೊಡೋದ್ರ ಮೂಲಕ, ಅಥವಾ ಅವ್ರಿಗೆ ಗೊತ್ತಿರತಕ್ಕಂತಹ ಒಂದು ವಿಚಾರಗಳು ಮ್ಯೂಸಿಕ್ ಹೇಳ್ಕೊಡೋದ್ರ ಮೂಲಕ ಎಡಿಷ್ನಲ್ ಇನ್ಕಮನ್ನು ಜಾಬ್ಗೆ ಹೋಗ್ತಾನೆ ಜನ್ರೇಟ್ ಮಾಡ್ತಿದ್ದಾರೆ. ಸೊ ಲಿವರೇಜ್ ಅಂತ ಹೇಳ್ತಾರೆ ಇದನ್ನು. ಅಂದರೆ
ನೀವು ಈಗ ಒಂದು ಪರ್ಟಿಕ್ಯುಲರ್ ಜಾಬಲ್ಲೇ ಇರ್ಬೋದು, ಬಿಸ್ನೆಸ್ಸಲ್ಲೇ ಇರ್ಬೋದು, ಅಡಿಷ್ನಲ್ ಆಗಿ ಏನಾದರೂ ಒಂದು ಕೆಲಸಗಳನ್ನು ಮಾಡೋದ್ರ ಮೂಲಕನೂ ಕೂಡ ನೀವು ಈ ಒಂದು ಅಮೌಂಟನ್ನು ರ್ಯಾಪಿಡ್ ಆಗಿ ಜಾಸ್ತಿ ಮಾಡ್ಕೊಳ್ಬೋದು. ಈಗ 30,000 ಅಂತ ಇದೆ, ಅದ್ರ ಬದಲು 60,000 70,000 ಸಡನ್ ಆಗಿ ಒಂದು ಬೋನಸ್ ಬರುತ್ತೆ. ಇನ್ಸ್ಟೆಡ್ ಆಫ್ ಇನಿಷಿಯಲ್ ಲೆವೆಲಲ್ಲಿ ನೀವು ಕಮಿಟ್ ಎಲ್ಲನೂ ತೊಗೊಂಡೋಗಿ ಸುಮ್ಮನೆ ಅದು ಇದು ಎಕ್ಸ್ಪೆನ್ಸಸ್ ಮಾಡೋದು, ಈ ರೀತಿಯಂಥ ಒಂದು ವಿಚಾರಗಳ ಬದಲು ಸ್ವಲ್ಪ ಫ್ಯೂಚರಿಸ್ಟಿಕ್ ಆಗಿ ಥಿಂಕ್ ಮಾಡಿಕೊಂಡು ಅಟ್ಲೀಸ್ಟ್ ಎಷ್ಟು ಬೇಗ ಆಗುತ್ತೋ ಎರಡೇ ರೀತಿಯಲ್ಲಿ ನಾವು ಮಾಡೋಕ್ಕಾಗೋದು. either ನೀವು ಈ ಅಮೌಂಟನ್ನು ಜಾಸ್ತಿ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ರಿಟರ್ನ್ಸಲ್ಲಿ ನೀವು ಬರ್ತೀರಾ ಅಂತ ಅಂದರೆ ರೆಗ್ಯುಲರ್ SIP ಅಂತ ಹೇಳ್ತೀವಿ ನಾವು. ಸೊ ಫಾರ್ ಎಕ್ಸಾಂಪಲ್ ಇವತ್ತು ನೀವು 30,000 ಸ್ಟಾರ್ಟ್ ಮಾಡೋಕೆ ಆಗದೇ ಇರ್ಬೋದು, ಬಟ್ 10,000ದಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳೋಣ. ಇದರಲ್ಲಿ ಸ್ಟೆಪ್ ಅಪ್ SIP ಅನ್ನೋದಿದೆ, ಇದನ್ನು ಮಾತಾಡ್ಬಿಡ್ತೀನಿ ನಾನು. ಅದೇ 12%. ಈ ವರ್ಷ 10,000 ನೀವು ಸೇವ್ ಮಾಡ್ತಿದ್ದೀರಾ. ಇನ್ವೆಸ್ಟ್ಮೆಂಟ್ ಡ್ಯೂರೇಷನ್ ಇಮ್ಯಾಜಿನ್ 15 ವರ್ಷ ನೀವು ಇನ್ವೆಸ್ಟ್ಮೆಂಟ್ ಪ್ಲಾನ್ ಇಟ್ಕೊಂಡಿದ್ದೀರಾ. ಇಯರ್ಲಿ 10% ಸ್ಟೆಪ್ ಅಪ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ 10,000 ಈ ವರ್ಷದಿಂದ ಈ ತಿಂಗಳಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ, ಒಂದು ವರ್ಷ ಆದಮೇಲೆ ಇನ್ಕ್ರಿಮೆಂಟ್ ಏನಾಗುತ್ತೋ ನನಗೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ 10% ಇನ್ಕ್ರಿಮೆಂಟ್ ಸಿಕ್ತು ಅಂತಂದರೆ ಆ 10% ಅಡಿಷ್ನಲ್ ಸೇವಿಂಗ್ಸ್ ಏನಿದೆಯೋ ನೆಕ್ಸ್ಟ್ ಇಯರಿಂದ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೇಮ್ SIPನೇ, ಸೇಮ್ ಇನ್ಸ್ಟ್ರೂಮೆಂಟೇನೆ, ಬಟ್ ಇಫ್ ಯು ಲುಕ್ ಎಟ್ ದ ರಿಸಲ್ಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ 86 ಲ್ಯಾಕಿಗೆ ಹೊರಟೋಗುತ್ತೆ ಅಮೌಂಟ್. ಸೊ 15 ವರ್ಷದ ಬದಲು ಇಲ್ಲಪ್ಪ ಒಂದು 17-18 ವರ್ಷಕ್ಕೆ ನೀವು ಟಾರ್ಗೆಟ್ ಮಾಡ್ತೀರಾ ಅಂತಂದ್ರೂ ಕೂಡ ಅಟ್ಲೀಸ್ಟ್ 1 CR ನೀವು ದಾಟ್ತಕ್ಕಂಥ ಚಾನ್ಸಸ್ ಇರುತ್ತೆ. ಜಸ್ಟ್ 10,000ದಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತೀರಾ ಅಂತಂದ್ರೂ ಕೂಡ. ಇಲ್ಲ 20,000ಇಂದ ನೀವು ಮಾಡೋಕ್ಕಾಗುತ್ತೆ ಜರ್ನಿನ ಅಂತಂದರೆ 1.47. ಸೊ ಅಲ್ಟಿಮೇಟ್ಲಿ ಈ ಅಮೌಂಟ್ ಏನಿದೆಯೋ ಮಂತ್ ಆನ್ ಮಂತ್ ನೀವು ಇನ್ವೆಸ್ಟ್ ಮಾಡ್ತಕ್ಕಂಥ ಅಮೌಂಟನ್ನು ಜಾಸ್ತಿ ಮಾಡೋದ್ರ ಕಡೆಗೆ ನೀವು ಗಮನ ಹರಿಸಬೇಕಾಗುತ್ತೆ. ಸೇವಿಂಗ್ ರೇಟ್ ಏನಿದೆಯೋ ಅದನ್ನು ಜಾಸ್ತಿ ಮಾಡೋಕ್ಕಾಗುತ್ತೆ ನೀವು ಅಂತಂದರೆ ನಿಮ್ಮ ಗೋಲನ್ನು ಬೇಗನೆ ಅಚೀವ್ ಮಾಡ್ಬೋದು. ಈ ಒಂದು ಪರ್ಸ್ಪೆಕ್ಟಿವಲ್ಲಿ ನಾವು ನೋಡ್ತೀವಿ ಅಂತಂದರೆ ನಾವು ಕಮ್ಸ್ ವೆರಿ ಇಂಪಾರ್ಟೆಂಟ್. ಕರೆಕ್ಟ್ ಸರ್, ತಿಂಗಳಿಗೆ ಸೇವ್ ಮಾಡಬೇಕು, ಯಾವ ರೀತಿಯಂಥ ಅಮೌಂಟನ್ನು ನಾವು ಟಾರ್ಗೆಟ್ ಮಾಡಬೇಕು ಅನ್ನೋದು ಗೊತ್ತಾಯಿತು. ಇವಾಗ ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಈ ಟಾರ್ಗೆಟನ್ನು ನಾವು ಆದಷ್ಟು ಬೇಗ ಅಚೀವ್ ಮಾಡೋಕ್ಕಾಗುತ್ತೆ. ಇದಕ್ಕೆ ಸ್ಟ್ರೇಟ್ ಫಾರ್ವರ್ಡ್ ಇದೇ ರೀತಿ ಮಾಡಿ ಅಂತಕ್ಕಂಥದ್ದನ್ನು ನಾನು ಹೇಳಲ್ಲ. ಮಲ್ಟಿಪಲ್ ರೀತಿಯಾಗಿ ನೀವು ಇನ್ವೆಸ್ಟ್ ಮಾಡ್ಬೋದು. ಒಂದು ಕಡೆಯಿಂದ ನಮ್ಮ ಹತ್ರ ಸ್ಟಾಕ್ಸ್ಗಳಿದೆ, ಡೈರೆಕ್ಟ್ ಸ್ಟಾಕ್ಸಲ್ಲೇ ಇನ್ವೆಸ್ಟ್ ಮಾಡ್ತೀರಾ, ಬಟ್ ಇನ್ ಮೋಸ್ಟ್ ಕೇಸಸ್ ಅದು ಸೂಟಬಲ್ ಆಗಲ್ಲ ತುಂಬ ಜನಕ್ಕೆ. ಇನ್ನೊಂದು ಕಡೆಯಿಂದ ಬಂದು ಪ್ಯಾಸಿವ್ ಇನ್ವೆಸ್ಟಿಂಗ್, ಒನ್ ಆಫ್ ದ ಬೆಸ್ಟ್ ವೇಸ್. ನೀವು ಮಾಡ್ತಾ ಇರ್ತಕ್ಕಂಥ ಬಿಸ್ನೆಸ್ ಕೆಲಸ ಅದೇ ರೀತಿಯೇ ಮಾಡಿಕೊಂಡು ETFs ಆ್ಯಂಡ್ ಮ್ಯೂಚುವಲ್ ಫಂಡ್ಸ್, ಇದು ಎರಡು ರೀತಿಯಾದಂತಹ ಒಂದು ವೆಹಿಕಲ್ಸ್ಗಳು, ಇನ್ವೆಸ್ಟ್ಮೆಂಟ್ ವೆಹಿಕಲ್ಸ್ಗಳನ್ನ ಇಟ್ಕೊಳ್ಳೋದ್ರ ಮೂಲಕ ನಿಮ್ಮ ಗೋಲನ್ನು ಅಚೀವ್ ಮಾಡ್ಬೋದು ಜಾಸ್ತಿ ತಲೆನೋವು ಇಲ್ಲದೇನೆ. ಸಿಂಪಲ್ ರೆಸಿಪಿ, ಸ್ಟೇಬಲ್ ಆಗಿ, ಜಾಸ್ತಿ ವೊಲಟಿಲಿಟಿ, ಏರುಪೇರಿನ ಗತಿಗಳು ಇಲ್ಲದೇ ನಾನು ಪ್ರೊಸೀಡ್ ಆಗಬೇಕಪ್ಪ ಅಂತಕ್ಕಂಥ ಥಾಟ್ ಪ್ರೊಸೆಸ್ ನಿಮಗಿದೆ ಅಂತ ಅಂದರೆ Nifty 100 ಅಂತಕ್ಕಂತಹ ಒಂದು ಇನ್ಸ್ಟ್ರೂಮೆಂಟ್ ಇದೆ ಇಂಡಿಯಾದಲ್ಲಿ. Nifty 100 ಅಂತಕ್ಕಂಥ ಇಂಡೆಕ್ಸ್ ಮೇಲೆ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತ ಅಂದರೆ ಫಂಡ್ ಮ್ಯಾನೇಜರ್ ರಿಸ್ಕ್ ಇಲ್ಲ, ಎಕ್ಸ್ಪೆನ್ಸ್ ರೇಷಿಯೋಸ್ ಕಡಿಮೆ ಇರುತ್ತೆ, ಲೈವ್ ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ. ETF ಅಥವಾ ಇಂಡೆಕ್ಸ್ ಫಂಡ್, ಎನಿ ಪರ್ಟಿಕ್ಯುಲರ್ ಇಂಡೆಕ್ಸ್ ಫಂಡಲ್ಲಿ ನೀವು ಆರಾಮಾಗಿ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಇವನ್ 100 ರೂಪೀಸ್ ಇದ್ರೂ ಕೂಡ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡ್ತಕ್ಕಂಥ ಎಷ್ಟೋ ಅವಕಾಶಗಳು ಇವತ್ತಿನ ಕಾಲಕ್ಕಿದೆ. Nifty 100 ಅಥವಾ ಈ ಕೇಸಲ್ಲಿ ಮಿಡ್ ಕ್ಯಾಪ್ 100 ಅಥವಾ ಮಿಡ್ ಕ್ಯಾಪ್ 150 ನೀವು ಕನ್ಸಿಡರ್ ಮಾಡ್ಬೋದು. ಬೈ ಎನಿ ಚಾನ್ಸ್ ನೀವು ಲಾಂಗ್ ಟರ್ಮ್ 10-15 ವರ್ಷ ಎಲ್ಲ ವೇಟ್ ಮಾಡ್ತೀರಾ ಅಂತಂದರೆ ಮಿಡ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ. ಬಿಕಾಸ್ ಗ್ರೋತ್ ಜಾಸ್ತಿ ಇರುತ್ತೆ, ವೊಲಟಿಲಿಟಿನೂ ಜಾಸ್ತಿ ಇರುತ್ತೆ. ಅಥವಾ ಇದೆರಡರ ಕಾಂಬಿನೇಷನಲ್ಲೂ ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು. ಇದು ಈಕ್ವಿಟಿ ವಿಂಗ್ ಆಯಿತು. ಇನ್ನು 20% ಏನಿದೆಯೋ ಕಮೋಡಿಟೀಸ್ ಅಥವಾ ಬೇಸಿಕಲಿ ಗೋಲ್ಡಲ್ಲಿ ಆಸ್ ಅ ಹೆಡ್ಜ್ ಆಗಿ ನೀವು ಇನ್ವೆಸ್ಟ್ ಮಾಡಿರ್ತೀರಾ. ಮಾರ್ಕೆಟಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ, ಏರುಪೇರಿನ ಗತಿಗಳಾದರೆ ನಿಮಗೆ ಈ 20% ಸೇಫ್ ಗಾರ್ಡ್ ಮಾಡುತ್ತೆ. ಇನ್ನು 10% ಏನಿದೆಯೋ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ಗಳು ಅಥವಾ ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡ್ಸ್ಗಳು ಅಂತ ಹೇಳ್ತಾರೆ. ಆ ರೀತಿಯಾದಂಥ ಒಂದು ಫಂಡಲ್ಲಿ ಒಂದು 10% ಇಟ್ಕೊಳ್ತೀರಾ ಅಂತಂದ್ರೂ ಕೂಡ ಯುವರ್ ಜಾಬ್ ಈಸ್ ಡನ್. 3 ರೀತಿಯಾದಂಥ ಡಿಫ್ರೆಂಟ್ ಫಂಡ್ಸ್ಗಳು ಎವ್ರಿ ಮಂತ್ ಆನ್ ಮಂತು SIP ಆಟೋಮೇಷನ್ ನೀವು ಮಾಡ್ತೀರಾ ಅಂತಂದರೆ ಕಂಪ್ಲೀಟ್ಲಿ ಸಿಸ್ಟಮೆಟಿಕ್ ಆಗಿ ಎಂಟೈರ್ ಪ್ರೊಸೆಸ್ ಆಗುತ್ತೆ. ಮಿಡ್ ಕ್ಯಾಪ್ 60-70%, ಈ ಮಿಕ್ಕಿರೋ ಒಂದು 10-20% ಗೋಲ್ಡ್, ಇನ್ನು 20% ಅಥವಾ 10% ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡಲ್ಲಿ ನೀವು ಇಟ್ಕೊಳ್ತೀರಾ ಅಂತಂದರೆ ಸ್ಟೇಬಲ್ ಗ್ರೋತನ್ನು ಲಾಂಗ್ ಟರ್ಮಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದರ ಬೇಸಿಸಲ್ಲಿ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೇಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋ ನಮ್ಗೆ ಕ್ಲಾರಿಟಿ ಬಂತು. ಇವಾಗ ನೆಕ್ಸ್ಟ್, ಫಾರ್ ಎಕ್ಸಾಂಪಲ್ ನೀವು ಒಂದು ನಿಮ್ಮ ಗೋಲಿನ 70-80% ಅಚೀವ್ ಮಾಡಿದ್ದೀರಾ ಅಂತ ಅನ್ಕೊಳ್ಳೋಣ. ಅಚೀವ್ ಆದಮೇಲೆ ಅದರಿಂದ ಯಾವ ರೀತಿ ವಿಡ್ರಾ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ದಿಸ್ ಈಸ್ ಅನ್ ಇಂಟ್ರೆಸ್ಟಿಂಗ್ ಪಾಯಿಂಟ್. ಇದಕ್ಕೆ ನಾನು ಕ್ಲಾಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಬೇಸಿಕಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾಲ್ಕುಲೇಷನ್ಸ್ಗೆಲ್ಲ ಈಸಿ ಆಗುತ್ತೆ. ಬೇಸಿಕಲಿ ಯು ಕ್ಯಾನ್ ಸಿ ಈ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ಸ್ಗಳಿದೆ ಅಲ್ಲಿ ಬರೆದಿರ್ತಕ್ಕಂಥದ್ದು, ಒಂದೊಂದೇ ಅರ್ಥ ಮಾಡ್ಕೊಳ್ತಾ ಹೋಗೋಣ. ರೈಟ್, ಜಸ್ಟ್ ಅ ಮೂಮೆಂಟ್. ಹಾಂ, ಸೊ ಇದರ ಪ್ರಕಾರ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು. ಇಮ್ಯಾಜಿನ್ ಐ ಹ್ಯಾವ್ 2 crore, ರೈಟ್, 2 ಕೋಟಿಯಷ್ಟು ನಾನು ಅಚೀವ್ ಮಾಡಿದ್ದೀನಿ ಅಂತ ಅನ್ಕೊಳ್ಳೋಣ. ನನ್ನ ಹತ್ರ ಇದೆ ಇವಾಗ. ಐ ವಾಂಟ್ ಟು ವಿಡ್ರಾ 1 lakh a month, 1 ಲಕ್ಷ ತಿಂಗಳಿಗೆ ನಾನು ವಿಡ್ರಾ ಮಾಡಬೇಕು ಅಂದ್ಕೊಂಡಿದ್ದೀನಿ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ದಿಸ್ ಈಸ್ ಇಂಪಾರ್ಟೆಂಟ್. ಐ ವಾಂಟ್ ಟು ಕೀಪ್ 50% ಇನ್ Nifty 100 ಬಿಕಾಸ್ ತೀರಾ ವೊಲಟಿಲಿಟಿ ಬೇಡಪ್ಪ ನನಗೆ. ಮಿಡ್ ಕ್ಯಾಪಲ್ಲಿ ಇನಿಷಿಯಲಿ ನಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಒಂದು ಅಮೌಂಟ್ ಜಮೆ ಆದಮೇಲೆ ನಾವು ಸೇಫ್ ಇರ್ತಕ್ಕಂಥ ಅಥವಾ ಜಾಸ್ತಿ ವೊಲಟಿಲಿಟಿ ಇಲ್ಲದೆ ಇರತಕ್ಕಂಥ ಕಂಪ್ನೀಸ್ಗಳಲ್ಲಿ ಇನ್ವೆಸ್ಟ್ ಮಾಡೋ ಉದ್ದೇಶದಿಂದ Nifty 100ಅಲ್ಲಿ 50% ಇನ್ವೆಸ್ಟ್ ಮಾಡ್ತೀನಿ. 1 ಕೋಟಿ ಇಲ್ಲಿ, 1 ಕೋಟಿ ಬಂದು ಡೆಟ್ ಫಂಡಲ್ಲಿ ನಾನು ಹಾಕ್ತೀನಿ ಅಂತಕ್ಕಂಥ ಒಂದು ಥಾಟ್ ಪ್ರೊಸೆಸಲ್ಲಿ ನಾನಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು ಅಂತಂದರೆ
ವಿಡ್ರಾವಲ್ಸ್ ಹ್ಯಾಪನ್ಸ್ ಫ್ರಾಮ್ ದ ಡೆಟ್ ಫಂಡ್ ಅಂತಕ್ಕಂಥದ್ದು ಸೇಫ್ ಆಗಿರುತ್ತೆ, ತೀರಾ ರಿಸ್ಕ್ ಇರಲ್ಲ, ನಮ್ಗೆ 6.5% ರಿಟರ್ನ್ ಬರುತ್ತೆ. ಅಲ್ಲಿಂದ ವಿಡ್ರಾವಲ್ ಫಸ್ಟ್ ಲೆವೆಲಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ದೆನ್ ಕಮ್ಸ್ ವೆನ್ ದ ಡೆಟ್ ಫಂಡ್ ಎಂಟೀಸ್, ಯಾವಾಗ ಡೆಟ್ ಫಂಡ್ ನಾನು ವಿಡ್ರಾಲ್ ಮಾಡೋದು ಕಟ್ ಆಗಿಬಿಡುತ್ತೆ, ಈಗ ಹಾಗೆ ಉಳ್ಕೊಳ್ಳೋಲ್ಲ, ನಾನು ತಿಂಗಳು 1 ಲಕ್ಷ ತೆಗಿತಾ ಇರ್ತೀನಿ ಅಂತಂದರೆ ಎಸ್ ಇಂಟ್ರೆಸ್ಟ್ ರೇಟ್ಸ್ಗಳು ಆ್ಯಡ್ ಆಗ್ತಾ ಹೋಗುತ್ತೆ. ಬಟ್ ಸಿನ್ಸ್ ವಿಡ್ರಾವಲ್ ಇರೋದ್ರಿಂದ ಇದರಿಂದ ಹೊಸ ಇನ್ವೆಸ್ಟ್ಮೆಂಟ್ಸ್ ಏನೋ ನಾವು ಅದಕ್ಕೆ ಆ್ಯಡ್ ಮಾಡ್ತಿಲ್ಲ ಅಂತಂದಾಗ ಖಾಲಿ ಆಗುತ್ತೆ, ಒನ್ ಟೈಮಲ್ಲಿ ಅದು ಖಾಲಿ ಆಗುತ್ತೆ. ಅಗೇನ್ ಡಿವೈಡ್ ದ ಅಮೌಂಟ್, ದಿಸ್ ಈಸ್ ಇಂಪಾರ್ಟೆಂಟ್. ಯಾವಾಗ ಎಂಟಿ ಆಗುತ್ತೋ ನಮ್ಮ ಡೆಟ್ ಫಂಡು, ರಿಮೈನಿಂಗ್ ಅಮೌಂಟನ್ನು ಆವಾಗ ಏನು ಅಲ್ಲಿವರೆಗೂ ಏನು ಗ್ರೋತ್ ಆಗಿರುತ್ತೋ ಇಲ್ಲಿ ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು ನಿಫ್ಟಿ 100 ಅಥವಾ ಇಕ್ವಿಟಿಲಿ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಅಮೌಂಟನ್ನು ಅಗೇನ್ ಮತ್ತೆ 50% ಮಾಡೋ, 50% ಎಲ್ಲಿ ನಿಫ್ಟಿಲಿ ಉಳ್ಕೊಳ್ಳುತ್ತೆ, ಬಟ್ 50% ವಿಡ್ರಾವಲ್ ಮಾಡಿಕೊಂಡು ಅದರಿಂದ ನಾವು ಮತ್ತೆ ಡೆಟ್ ಫಂಡಲ್ಲಿ ಇಡ್ತೀವಿ. ಅಗೇನ್ ಮತ್ತೆ ರಿಪೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು. ರಿಪೀಟ್ ದ ಸೇಮ್ ಪ್ರಾಸೆಸ್ ಅಂತ ಕೊಡ್ತೀನಿ ನಾನು. ಸೊ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. 100% ನಾನು ಅಚೀವ್ ಮಾಡಿರೋ ಟಾರ್ಗೆಟಲ್ಲಿ 50% ಇಕ್ವಿಟಿ, 50% ಡೆಟ್. 50% ಡೆಟ್ಟಲ್ಲಿ ನಾನು ಅಮೌಂಟನ್ನು ವಿಡ್ರಾ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ಲೆವೆಲಲ್ಲಿ. ಎಲ್ಲಿವರೆಗೂ ಖಾಲಿ ಆಗುತ್ತೋ ಅಲ್ಲಿವರೆಗೂ ವಿಡ್ರಾ ಮಾಡೋದು. ಅದು ಖಾಲಿ ಆಯಿತು ಅಂತಂದರೆ ಇನ್ನು ಮಿಕ್ಕಿರೋ ಅಮೌಂಟ್ ಏನಿದೆಯೋ ಮತ್ತೆ ಡಿವೈಡೆಡ್ ಬೈ 50%, ಅಂದರೆ ಅಲ್ಲಿಂದ 50% ರಿಮೂವ್ ಮಾಡ್ಕೊಂಬಿಡೋದು, ವಿಡ್ರಾ ಮಾಡೋದು, ಡೆಟ್ ಫಂಡಲ್ಲಿ ಇಡೋದು, ಮತ್ತೆ ಮಂತ್ ಡೆಟ್ ಫಂಡಿಂದ ವಿಡ್ರಾ ಮಾಡ್ಕೊಂಡು ಹೋಗೋದು. ಎಲ್ಲಿವರೆಗೂ ನಾವು ಸರ್ವೈವ್ ಆಗ್ಬೋದಪ್ಪ ಅಂತಕ್ಕಂಥ ಇಂಟ್ರೆಸ್ಟಿಂಗ್ ಕ್ವಶನ್ ನಾನು ಕೊಟ್ಟಿದ್ದೀನಿ. ಯಾವ ರೀತಿಯಾಗಿ ರಿಸಲ್ಟ್ ಬರುತ್ತೆ ನೋಡೋಣ, ವಿಲ್ ಸಿ. ವೆಲ್, ನಮಗೆ ಆನ್ಸರ್ ಬಂದಿದೆ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ಲಿ ನಾವು ಮಾತಾಡದೇ ಇರತಕ್ಕಂಥ ವಿಚಾರವನ್ನು ಅದು ಐಡೆಂಟಿಫೈ ಮಾಡಿದೆ. ಬಿಕಾಸ್ 2 ರೀತಿಯಾಗಿರುತ್ತೆ. 1 ಲಕ್ಷ ಫ್ಲಾಟ್ ಆಗಿನೇ ನಮಗೆ ಬೇಕಾಗಲ್ಲ. ಈಗ 1 ಲಕ್ಷ ಇವತ್ತು ನಾವು ಪರ್ಚೇಸ್ ಮಾಡ್ತಾ ಇರೋದು ಇನ್ಫ್ಲೇಷನಿಂದ ಜಾಸ್ತಿ ಆಗುತ್ತೆ. ಆ ಒಂದು ಅದು ಲೆಕ್ಕ ಹಿಡಿದು 2 ಕಂಡೀಷನ್ಸ್ಗಳನ್ನ ಕೊಟ್ಟಿದೆ. ಸೊ ಶಾರ್ಟ್ ಆನ್ಸರ್, ಇಟ್ ಡಿಪೆಂಡ್ಸ್ ಮೋಸ್ಟ್ಲಿ ಆನ್ ಎಂಟೈರ್ಲಿ ಥಿಂಗ್ ಯು ಡಿಡೆಂಟ್ ಸ್ಪೆಸಿಫೈ ಕರೆಕ್ಟ್. ವೆದರ್ ದಟ್ 1 ಲಕ್ಷ ಫ್ಲ್ಯಾಟ್ ಫಾರ್ ಎವರ್ ಉಳಿಯುತ್ತಾ ಅಥವಾ ಇನ್ಫ್ಲೇಷನಿನ ಜೊತೆಗೆ ಅದು ರೈಸ್ ಆಗುತ್ತಾ, 2 ಸಿಚುವೇಶನ್ಸ್ಗಳ ಬೇಸಿಸಲ್ಲಿ ಅದು ಆನ್ಸರ್ ಮಾಡಿದೆ. ಹೌ ಇಂಜಿನ್ ವರ್ಕ್ಸ್ ಅನ್ನೋದನ್ನು ಮತ್ತೊಂದು ಸತಿ ಕ್ಲಾರಿಫಿಕೇಶನ್ ಕೊಟ್ಟಿದೆ. 12 lakh per year on 2 crore, ಸೊ 6% ವಿಡ್ರಾವಲ್ ರೇಟ್ ಲೆಕ್ಕದ ಪ್ರಕಾರ ಬರ್ತಕ್ಕಂಥದ್ದು. ದಟ್ ಸೌಂಡ್ಸ್ ಅಗ್ರೆಸಿವ್, ಎಸ್, ಬಟ್ ಯಾವ ಥರ ಸಿಚುವೇಶನ್ಸ್ಗಳಾಗಿದೆ ನೋಡೋಣ ಅಂತ ಹೇಳ್ಕೊಂಡು 3 ಡಿಫ್ರೆಂಟ್ ಸಿನಾರಿಯೋಸ್ಗಳು ಇಲ್ಲಿ ಗಮನಿಸ್ತಾ ಇರ್ಬೋದು. ದಿಸ್ ಈಸ್ ಅನ್ ಇಂಟ್ರೆಸ್ಟಿಂಗ್ ಥಿಂಗ್. ಸಿನಾರಿಯೋ 1ನಲ್ಲಿ ಫ್ಲಾಟ್ ಎವ್ರಿ ಮಂತು 1 ಲಕ್ಷದಷ್ಟು ಅಮೌಂಟ್ ವಿಡ್ರಾ ಮಾಡ್ತಿದ್ದೀರಪ್ಪ ನೀವು, ಟೇಕನ್ ಲಿಟ್ರಲಿ, ಅಂದರೆ ಇನ್ಫ್ಲೇಷನ್ ಲೆಕ್ಕ ಎಲ್ಲ ಏನೂ ಇಲ್ಲ ಇದರಲ್ಲಿ. ನಿಫ್ಟಿ 100 ಯಾವ ರೀತಿ ರಿಟರ್ನ್ ಕೊಟ್ಟಿದೆ ಅನ್ನೋದನ್ನ ವೇರಿಯೇಷನ್ಸ್ ಇಟ್ಕೊಂಡಿದೆ. ಈಗ ವರ್ಸ್ಟ್ ಸಿಚುವೇಶನ್ಸ್ಗಳು 8% ರಿಟರ್ನ್, ಬೆಸ್ಟ್ ಸಿಚುವೇಶನ್ 14%, ಆವ್ರೇಜ್ 11% ಲೆಕ್ಕ ಹಿಡಿದಿದೆ. ಡೆಟ್ ಅಂದರೆ ಸೇಫ್ FD ಇನ್ವೆಸ್ಟ್ಮೆಂಟ್ ನಮಗೆ ಐದರ್ 6% 6.5% ಸಿಚುವೇಶನ್ಲಿ 1 ಲಕ್ಷವನ್ನು ಆಲ್ಮೋಸ್ಟ್ ಫಾರ್ ಎವರ್ ಯಾವಾಗಲೂ ವಿಡ್ರಾ ಮಾಡ್ಬೋದು ನೀವು. ಯಾವುದೇ ರೀತಿಯಾದಂತಹ ಒಂದು ಲಿಮಿಟೇಷನ್ಸೇ ಇಲ್ಲ. 2 crore ಇದ್ದರೆ ಲೈಫ್ ಟೈಮ್ ನೀವು ವಿಡ್ರಾ ಮಾಡ್ಕೊಂಡು ಹೋಗ್ಬೋದು ಎವ್ರಿ ಮಂತ್ 1 ಲಕ್ಷದಷ್ಟು ಅನ್ನೋದನ್ನು ಇದು ಇಂಡಿಕೇಟ್ ಮಾಡ್ತಾ ಇದೆ. ದಿಸ್ ಈಸ್ ಅ ಬ್ಯೂಟಿ ಆಫ್ ಇಟ್. ಸೊ ಈ ಕೇಸಲ್ಲಿ ಮೋಂಟೆ ಕಾರ್ಲೋ ಅಂತಕ್ಕಂಥದ್ದನ್ನು ಯೂಸ್ ಮಾಡಿದೆ. ಇದು ಇನ್ ಸಿಂಪಲ್ ಸೆನ್ಸ್ ಮೋಂಟೆ ಕಾರ್ಲೋ ಅನಾಲಿಸಿಸ್ ಅಂದರೆ ಏನು ಅಂದರೆ, ಈಗ ಸಿಚುವೇಶನ್ಸ್ಗಳು ಒಂದೇ ರೀತಿ ಇರಲ್ಲ, ನಾವು ಅಂದ್ಕೊಂಡಂಗೆ ಎಲ್ಲ ನಡೆಯಲ್ಲ. 1000 ಡಿಫ್ರೆಂಟ್ ಸಿಚುವೇಶನ್ಸ್ಗಳು ಅಥವಾ ಮಲ್ಟಿಪಲ್ ಸಿಮ್ಯುಲೇಷನ್ಸ್ಗಳು ಅಂತ ಹೇಳ್ತಾರೆ. 1000 ಡಿಫ್ರೆಂಟ್ ಸಿಚುವೇಶನ್ಸ್ಗಳ ಮೂಲಕ ಈ ಒಂದು ಪರ್ಟಿಕ್ಯುಲರ್ ಪ್ಯಾರಾಮೀಟರ್ಸ್ಗಳನ್ನ ರನ್ ಮಾಡಿ ಬೆಸ್ಟು ವರ್ಸ್ಟು ಆವ್ರೇಜ್ 3 ರೀತಿಯಾದಂತಹ ಒಂದು ಪ್ಯಾರಾಮೀಟರ್ಸ್ಗಳನ್ನ ತೊಗೊಂಡು ಬರುತ್ತೆ. ಸರ್ವೈವಲ್ 25 years, 25 ವರ್ಷಕ್ಕೆ 1 ಲಕ್ಷ ಪ್ರತಿ ತಿಂಗಳು ವಿಡ್ರಾವಲ್ ಮಾಡ್ತಾ ಸರ್ವೈವ್ ಆಗ್ತಕ್ಕಂತಹ ಚಾನ್ಸ್ 96.6% ಚಾನ್ಸ್ ಇದೆ. ಸೊ 30 years ಸರ್ವೈವ್ ಆಗ್ತಕ್ಕಂಥದ್ದು 93%, ಮೀಡಿಯನ್ ಲೈಫ್ ಸ್ಪ್ಯಾನ್ 50+ years ಆರಾಮಾಗಿ ಲೆಕ್ಕಾಚಾರ ಇಟ್ಕೊಂಡು ಲೈಫ್ ಟೈಮ್ ಅಮೌಂಟನ್ನು ವಿಡ್ರಾ ಮಾಡ್ಬೋದು. ಪ್ರತಿ ತಿಂಗಳು 1 ಲಕ್ಷ ಫಿಕ್ಸೆಡ್ ಆಗಿ ತೊಗೊಳ್ಳದೆ ಅಥವಾ ವಿಡ್ರಾ ಮಾಡಿಕೊಂಡು ಇನ್ಫ್ಲೇಷನ್ನ ಲೆಕ್ಕ ಇಟ್ಕೊಳ್ಳದೆ. ಬಟ್ 6% ಇನ್ಫ್ಲೇಷನ್ ಆವ್ರೇಜ್ ಲೆಕ್ಕ ಹಿಡಿತೀವಿ ಅಂತಂದರೆ ವಿಚಾರಗಳು ಬದಲಾಗ್ತಾ ಹೋಗುತ್ತೆ. ಸಿನಾರಿಯೋ 2, 1 ಲಕ್ಷ ಇಂಡೆಕ್ಸ್ಡ್ ಟು ಇನ್ಫ್ಲೇಷನ್, ಇದನ್ನು ಲೆಕ್ಕ ಇಟ್ಕೊಂಡಿದೆ. ಇದು ನಿಫ್ಟಿ 100 ರಿಟರ್ನ್ ಆ್ಯಂಡ್ ಲೈಫ್ ಸ್ಪ್ಯಾನ್ ಯಾವ ರೀತಿಯಾಗಿರುತ್ತೆ. ನಿಫ್ಟಿ 100 10% ರಿಟರ್ನ್ ಕೊಡುತ್ತೆ ಅನ್ನಂಗಿರೋ ಸಿಚುವೇಷನಲ್ಲಿ ಮುಂದಿನ ವರ್ಷಗಳಲ್ಲಿ 23.2 yearsವರೆಗೂ ನಾವು ಸರ್ವೈವ್ ಆಗ್ಬೋದು ಎವ್ರಿ ಮಂತ್ ಇನ್ಫ್ಲೇಷನ್ ಲೆಕ್ಕದಲ್ಲಿ ವಿಡ್ರಾಲ್ ಮಾಡಿಕೊಂಡ್ರೆ. ಅಂದರೆ ಇವತ್ತು 1 ಲಕ್ಷ, ನೆಕ್ಸ್ಟ್ ಇಯರ್ಗೆ ನಾವು 1,06,000 ವಿಡ್ರಾ ಮಾಡಬೇಕಾಗುತ್ತೆ, ಬಿಕಾಸ್ 6% ಇನ್ಫ್ಲೇಟ್ ಆಗ್ತಾ ಇದೆ ಇಲ್ಲಿ, ಕರೆಕ್ಟಾ? ಸೊ ಮೋಂಟೆ ಕಾರ್ಲೋ ಅನಾಲಿಸಿಸ್ ಅಥವಾ ಈ ಒಂದು ಪರ್ಟಿಕ್ಯುಲರ್ ಸಿಮ್ಯುಲೇಷನಿನ ಪ್ರಕಾರ 25 ವರ್ಷ ಸರ್ವೈವ್ ಆಗ್ತಕ್ಕಂಥ ಚಾನ್ಸ್ 39% ಬಂದ್ಬಿಡುತ್ತೆ. ತುಂಬ ಜನ ಈ ಒಂದು ಪರ್ಟಿಕ್ಯುಲರ್ ವಿಚಾರವನ್ನು ಗಮನಿಸಲ್ಲ. ಇನ್ಫ್ಲೇಷನ್ ನಮಗೆ ಕಾಣಿಸ್ತೇನೆ ತುಂಬ ರೀತಿಯಾದಂಥ ವಿಚಾರಗಳನ್ನು ಬದಲಿಸ್ತಾ ಇರುತ್ತೆ ಹಿಂದ್ಗಡೆಯಿಂದ, ನಮ್ಮ ಅಮೌಂಟನ್ನು ತುಂಬ ತಿಂದು ಹಾಕುತ್ತೆ. ಸೊ ಇವನ್ ನಾವು ಇಷ್ಟು ಅಗ್ರೆಸಿವ್ ಆಗಿ ಅಮೌಂಟ್ ಇಟ್ಕೊಂಡು ಸೇವ್ ಮಾಡ್ತೀವಿ ಅಂತಂದ್ರೂ ಕೂಡ ಲುಕ್ ಎಟ್ ದ ಚಾನ್ಸ್ 39% ಅಷ್ಟೇ ಚಾನ್ಸ್ ಇರೋದು 25 ವರ್ಷಕ್ಕೆ ಸರ್ವೈವ್ ಆಗೋದು. 2 ಕೋಟಿ ಇಟ್ಕೊಂಡು ಇನ್ಫ್ಲೇಷನ್ ಲೆಕ್ಕದಲ್ಲಿ 1 ಲಕ್ಷವನ್ನು ಎವ್ರಿ ಮಂತ್ ನಾವು ವಿಡ್ರಾ ಮಾಡ್ಕೊಳ್ತೀವಿ ಅಂತಂದರೆ. ಸೊ ಹಾಗಾಗಿನೇ ವಿ ಶುಡ್ ರಿಯಲಿ ಕನ್ಸಿಡರ್ ಇನ್ವೆಸ್ಟಿಂಗನ್ನು ತುಂಬ ಸೀರಿಯಸ್ ಆಗಿ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಬಿಕಾಸ್ ದಟ್ ಇಸ್ ದ ಓನ್ಲಿ ವೇ ನಮಗಿರ್ತಕ್ಕಂಥದ್ದು ಅಮೌಂಟನ್ನು ಉಳಿಸಿ ಬೆಳೆಸಲಿಕ್ಕೆ.
ಸರ್ವೈವ್ 30 ಇಯರ್ಸ್ಗೆ ಸರ್ವೈವ್ ಆಗ್ತಕ್ಕಂಥ ಚಾನ್ಸ್ 26%. P10 ಅನ್ಲಕ್ಕಿ ಸೀಕ್ವೆನ್ಸಸ್ 15 ಇಯರ್ಸ್ ವೆರಿ ರೇರ್ ಸಿಚುವೇಶನ್ಸ್ ಅಲ್ಲಿ ಆಗ್ತಕ್ಕಂಥದ್ದು. ಮೀಡಿಯನ್ 22 ಇಯರ್ಸ್ ನಾವು ಸರ್ವೈವ್ ಆಗ್ಬೋದು. ಇವನ್ ಇನ್ಫ್ಲೇಷನ್ ಲೆಕ್ಕಕ್ಕೆ ಇಟ್ಕೊಂಡ್ರು ಕೂಡ 1 ಲಕ್ಷ ವರ್ತ್ ಇರತಕ್ಕಂಥ ಮನಿಯನ್ನು ಎವ್ರಿ ಮಂತ್ ಆನ್ ಮಂತ್ ವಿಡ್ರಾ ಮಾಡ್ಕೊಂಡು ಹೋಗ್ತೀವಿ ಅಂತಂದರೆ ಫ್ರಾಮ್ 2 crore. ಈ ರೀತಿಯಾದಂತಹ ಒಂದು ಸ್ಟ್ರಾಟಜಿಲಿ ಮಲ್ಟಿಪಲ್ ವಿಚಾರಗಳನ್ನು ನಾವು ಮಾತಾಡಿದ್ವಿ. ಫಸ್ಟ್ ಲೆವೆಲಲ್ಲಿ ಎಷ್ಟು ಅಮೌಂಟನ್ನು ನಾವು ಟಾರ್ಗೆಟ್ ಮಾಡಬೇಕು ಅನ್ನೋದಕ್ಕೂ ಕೂಡ ಒಂದು ಬೇಸಿಕ್ ಥಂಬ್ ರೂಲ್ನ ನಾವು ಕೊಟ್ಟಿದ್ದೀವಿ. 4% ರೂಲ್ ಡಿವೈಡೆಡ್ ಬೈ 4% ಮಾಡಿದರೆ ನಿಮಗೆ ನಂಬರ್ ಏನು ಅಂತ ಗೊತ್ತಾಯಿತು. ಆ ನಂಬರನ್ನು ಅಚೀವ್ ಮಾಡಲಿಕ್ಕೆ ಎಷ್ಟು ಅಮೌಂಟನ್ನು ನೀವು ಸೇವ್ ಮಾಡಬೇಕು ಪ್ರತಿ ತಿಂಗಳು, ಆ ಸೇವಿಂಗ್ ಅಮೌಂಟನ್ನು ಅಗ್ರೆಸಿವ್ ಆಗಿ ಹೇಗೆ ಗ್ರೋತ್ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಕೆಲವೊಂದಿಷ್ಟು ಹಿಂಟನ್ನು ನಾನು ಮಾತಾಡಿದ್ದೀನಿ. ಬಟ್ ಅಗೇನ್ ಪ್ರಾಕ್ಟಿಕಲಿ ಇಟ್ ಈಸ್ ಪಾಸಿಬಲ್. ತುಂಬ ಜನಗಳು ಇವತ್ತಿನ ಕಾಲಕ್ಕೆ ಅವ್ರಿಗೆ ಗೊತ್ತಿರತಕ್ಕಂಥ ವಿಚಾರಗಳನ್ನು ಹೇಳ್ಕೊಡೋದ್ರ ಮೂಲಕನೋ ಅಥವಾ ಅವ್ರಿಗೆ ಗೊತ್ತಿರತಕ್ಕಂತಹ ವಿಚಾರಗಳಲ್ಲಿ ಅಡಿಷ್ನಲ್ ಆಗಿ ಒಂದು ವರ್ಕ್ ಮಾಡೋದ್ರ ಮೂಲಕನೋ ಅಡಿಷ್ನಲ್ ಪ್ರಾಜೆಕ್ಟ್ಸ್ಗಳನ್ನು ಮಾಡೋದ್ರ ಮೂಲಕ ಲಿವರೇಜನ್ನು ಪಡ್ಕೊಳ್ತಾ ಇದ್ದಾರೆ, ಅಡಿಷ್ನಲ್ ಅಮೌಂಟನ್ನು ಜನರೇಟ್ ಮಾಡೋಕ್ಕಾಗ್ತಿದೆ. ಆ ರೀತಿಯಂಥ ಅವಕಾಶಗಳಿದೆ. ಅಯ್ಯೋ ನನ್ನ ಕೈಯಿಂದ ಆಗಲ್ಲಪ್ಪ, ಇದೆಲ್ಲ ಯಾವನಿಗೆ ಬೇಕಪ್ಪ ಅಂತಕ್ಕಂಥ ಒಂದು ಥಾಟ್ ಪ್ರೊಸೆಸಲ್ಲಿ ದಯವಿಟ್ಟು ಕೂತ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಎಫರ್ಟ್ ಹಾಕಿ ಎಕ್ಸ್ಪ್ಲೋರ್ ಮಾಡಿ. ಚಾನ್ಸಸ್ ಆರ್ ದೇರ್, ಪೊಟೆನ್ಷಿಯಲ್ ಇದೆ, ನೀವು ಟ್ಯಾಪ್ ಮಾಡಬೇಕು ಅಷ್ಟೇ. ಆ್ಯಂಡ್ ದೆನ್ ಫೋರ್ತ್, ಒಂದು ಸತಿ ಆ ಟಾರ್ಗೆಟ್ ಆದಮೇಲೆ ಯಾವ ರೀತಿ ವಿಡ್ರಾಲ್ ಇಟ್ಕೊಂಡ್ರೆ ಜಾಸ್ತಿ ವರ್ಷಕ್ಕೆ ನಾವು ಸರ್ವೈವ್ ಆಗ್ಬೋದು ಅನ್ನೋದಕ್ಕೂ ಕೂಡ ಒನ್ ಆಫ್ ದ ವಿಡ್ರಾಲ್ ಸ್ಟ್ರಾಟಜಿನ ನಾನು ಮಾತಾಡಿದ್ದೀನಿ. ದಿಸ್ ಈಸ್ ಒನ್ ಆಫ್ ದ ಸಿಂಪ್ಲೆಸ್ಟ್ ವೇಸ್. ಇದರಲ್ಲಿ ನಾನು ಮಾತಾಡಿರ್ತಕ್ಕಂಥದ್ದು ಇನ್ನೂ ಮಲ್ಟಿಪಲ್ ವೇಸ್ಗಳಿದೆ. ಇದೇ ರೀತಿಯೇ ಇದೇ 100% ಥಂಬ್ ರೂಲು ಇದನ್ನೇ ಫಾಲೋ ಮಾಡಿ ಅಂತ ಹೇಳಲ್ಲ. ಬಟ್ ಅಟ್ಲೀಸ್ಟ್ ಒಂದು ಪರ್ಟಿಕ್ಯುಲರ್ ಐಡಿಯಾನಾದರೂ ನಮ್ಮ ಮೈಂಡಿಗಿದೆ, ಈ ರೀತಿಯಾದಂಥ ಒಂದು ದಾರಿಲಿ ನಾವು ನಡೀತಾ ಇದ್ದೀವಿ, ಹೀಗೆ ಹೋಗ್ಬೋದಲ್ವಾ ಅಂತಕ್ಕಂಥ ಒಂದು ಐಡಿಯಾ ನಮ್ಮಲ್ಲಿ ಬಂದ್ರೂ ಕೂಡ ಆ ಒಂದು ಟ್ರಿಗರನ್ನು ಸ್ಟಾರ್ಟ್ ಮಾಡಲಿಕ್ಕೆ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಇರತಕ್ಕಂಥದ್ದು. ಬಟ್ ಎಂಡ್ ಆಫ್ ದ ಡೇ ಜರ್ನಿಯಲ್ಲಿ ಹೆಜ್ಜೆ ಇಟ್ಟು ಮುಂದೆ ಬರೀತಕ್ಕಂಥದ್ದು ನೀವೇ ಆಗಿರುತ್ತೆ. ಪಾಸಿಬಿಲಿಟೀಸ್ ಇದೆ, ನೀವು ಮಾಡ್ತೀರಾ ಅಥವಾ ಆ ಒಂದು ದಾರಿಯಲ್ಲಿ ನಡೀತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. 9 to 5 ಜಾಬ್ ಎಸ್ಕೇಪ್ ಮಾಡೋದ್ರ ಕಡೆಗೆ ಮಾತ್ರ ಥಿಂಕ್ ಮಾಡೋಕ್ಕೆ ಹೋಗ್ಬಿಡಿ. ನಿಮಗೆ ಏನು ಇಷ್ಟದ ಕೆಲಸ ಇದೆಯೋ ಆ ಇಷ್ಟದ ಕೆಲಸ ಯಾವುದು ಅದನ್ನು ಮಾಡಬೇಕು ಅಂತಂದರೆ ಯಾವ ರೀತಿಯಾಗಿ ನಾನು ಪ್ರಿಪೇರ್ ಆಗಬೇಕು ಅಂತ ಇವತ್ತಿಂದನೇ 100% ಕ್ಲಾರಿಟಿ ಇಟ್ಕೊಂಡು ನೀವು ಹೆಜ್ಜೆ ಇಡ್ತೀರಾ ಅಂತ ಅಂದರೆ 100 ರೂಪೀಸ್ದಾನೆ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ. ಬಟ್ ಅಟ್ಲೀಸ್ಟ್ ಸ್ಟಾರ್ಟ್ ವಾಕಿಂಗ್. ಇವತ್ತಿಂದ ಒಂದು ಜರ್ನಿನ ಸ್ಟಾರ್ಟ್ ಮಾಡಿ. ಓಡಲೇಬೇಕು ಅಂತಿಲ್ಲ, ಒಂದು ಸಣ್ಣ ಹೆಜ್ಜೆ ಇಟ್ಕೊಂಡು ಹೋಗ್ತೀರಾ ಅಂತಂದ್ರೂ ಕೂಡ ಇವತ್ತಲ್ಲ ನಾಳೆ ತುಂಬ ದೊಡ್ಡ ಅಮೌಂಟನ್ನು ಅಕ್ಯುಮುಲೇಟ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ದಿಸ್ ಇಸ್ ವಾಟ್ ಐ ಹ್ಯಾವ್ ಲರ್ನ್ಡ್ ಇಲ್ಲಿವರೆಗೂ ಇರತಕ್ಕಂಥ ಒಂದು ಲೈಫ್ ಸ್ಪ್ಯಾನಲ್ಲಿ. ಐ ಹೋಪ್ ನಿಮಗೂ ಆ ಒಂದು ವಿಚಾರದ ಬಗ್ಗೆ ಕ್ಲಾರಿಟಿ ಬಂದಿದೆ ಅಂತ ಅಂದ್ಕೊಳ್ತೀನಿ. ಏನೇ ಒಂದು ಡೌಟ್ಸ್ಗಳು ಅಥವಾ ನಿಮ್ಗೆ ಏನಾದ್ರು ಅಡಿಷ್ನಲ್ ಇನ್ಫಾರ್ಮೇಷನ್ಸ್ಗಳು ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಆಸಕ್ತಿಯ ಬೇಸಿಸಲ್ಲಿ, ನಿಮ್ಮ ಕಮೆಂಟ್ಸ್ಗಳ ಬೇಸಿಸಲ್ಲೇ ನಾವು ಫರ್ದರ್ ಪ್ಲಾನ್ ಮಾಡ್ತಕ್ಕಂಥದ್ದು. ವಿಡಿಯೋ ವ್ಯಾಲ್ಯೂಯಬಲ್ ಅನ್ನಿಸ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೆ ಶೇರ್ ಮಾಡಿ. ನಿಮಗೂ ಫ್ರೀ ಆಗಿರುತ್ತೆ, ಬಟ್ ನಮಗೆ ತುಂಬ ಮೋಟಿವೇಶನ್ ತಂದು ಕೊಡುತ್ತೆ ನೆಕ್ಸ್ಟ್ ವಿಡಿಯೋಗೆ ಇನ್ನೂ ಬೆಟರ್ ಆಗಿ ಪ್ರಿಪೇರ್ ಆಗಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ. ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀತಾನೆ ಇರಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.